ಹಾಯ್. ಫಸ್ಟ್ಗೆ ನಾನು ಕ್ಯಾಪಿಟಲ್ ತೋರಿಸ್ತೀನಿ. ನಾನು ಸ್ಟಾರ್ಟಿಂಗು ಕ್ಯಾಪಿಟಲ್ ಆ್ಯಡ್ ಮಾಡಿದ್ದು 3K ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ತೀರ. ಇವಾಗ ಪ್ರೆಸೆಂಟ್ ನನ್ನ ಕ್ಯಾಪಿಟಲ್ 5.62 ಇದೆ. ನಾನು ಎಕ್ಸ್ಟ್ರಾನೇ ಆ್ಯಡ್ ಮಾಡಿಲ್ಲ, ಜಸ್ಟ್ ಟ್ರೇಡಿಂದನೇ ನಾನು ಇಷ್ಟು ಮಾಡಿರೋದು. ಬಟ್ ಇದು ಡೌನ್ ಕೂಡ ಆಗ್ಬೋದು, ಅಪ್ ಕೂಡ ಆಗ್ಬೋದು. ಮಾಡೋ ಟ್ರೇಡ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ. ಓಕೆ, ಇವತ್ತು ನಾನು 3K ಆ್ಯಡ್ ಮಾಡಿದ್ನಲ್ಲ, ಅವಾಗ ಫಸ್ಟ್ ಟ್ರೇಡ್ ಮಾಡಿದ್ದಿದ್ದು ನೋಡಿ, ಇದು 29 ನೆನ್ನೆ ಫಸ್ಟ್ ಟ್ರೇಡ್ ಮಾಡಿರೋದು. ಪ್ರಾಫಿಟ್ ಇದು 609 ರೂಪಾಯಿ ಏನೋ ಪ್ರಾಫಿಟ್ ಬಂದಿದೆ. ನಿನ್ನೆ ಮಾಡಿರೋದು ಒಂದೇ ಟ್ರೇಡ್ ಮಾಡಿರೋದು. ಮತ್ತು ಇವತ್ತು ಆ್ಯಕ್ಚುಲಿ ನಾನು 2 ಟ್ರೇಡ್ ಮಾಡಿದೆ, ಬಟ್ 2 ಪ್ರಾಫಿಟ್ ಆಗಿಲ್ಲ. ಅಂದರೆ ಒಂದು ಲಾಸ್, ಸ್ಟಾಪ್ ಲಾಸ್ ಇಟ್ಟಾಯಿತು, ನೆಕ್ಸ್ಟ್ ಇನ್ನೊಂದು ಪ್ರಾಫಿಟ್ ಇಟ್ಟಾಯಿತು. ಇವತ್ತು 2 ಟ್ರೇಡ್ ಮಾಡಿದೆ. ಸೊ ನಂದು 2025 ರೂಪಾಯಿ, 2250 ರೂಪಾಯಿ ಪ್ರಾಫಿಟ್ ಆಗಿದೆ. ಇವತ್ತು 2 ಮಾಡಿರೋದು 2 ಟ್ರೇಡ್ ನಾನು. ಓಕೆ, ನಾನು ಯಾವುದು ಟ್ರೇಡ್ ಮಾಡಿದೆ, ಏನು ಲಾಜಿಕ್ಕು, ಎಂಟ್ರಿ ಎಕ್ಸಿಟ್ಟು, ಎಲ್ಲಿ ಎಕ್ಸಿಟ್ ಆದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ನಾನು ಟ್ರೇಡ್ ತೊಗೊಂಡಿರೋದು ಯಾವುದು ಅಂದರೆ, ಇಲ್ಲಿದೆಯಲ್ಲ ETH ಮತ್ತು USD, ಇದರಲ್ಲಿ ಟ್ರೇಡ್ ತೊಗೊಂಡೆ. ಮಾರ್ನಿಂಗ್ ಅರೌಂಡ್ 11 o'clockಲ್ಲೇನೋ ನಾನು ತೊಗೊಂಡಿದ್ದು ಟ್ರೇಡು. ಎಕ್ಸ್ಪ್ಲೇನ್ ಮಾಡ್ತೀನಿ ಲಾಜಿಕ್, ಯಾವುದ್ರ ಮೇಲೆ ನಾನು ಎಂಟ್ರಿ ತೊಗೊಂಡೆ ಅಂತ. ಚಾರ್ಟ್ ಎಲ್ಲ ಇದೆಲ್ಲ ನೆನ್ನೆ ಹಾಕಿದ ಚಾರ್ಟು. ಇವತ್ತು ಬ್ರೇಕ್ಔಟಲ್ಲಿ ಟ್ರೇಡಾಗಿ ತೊಗೊಂಡಿರೋದಷ್ಟೇ. ಸೊ ಪ್ರೀವಿಯಸ್ ಆಗಿ ಏನಾಗಿದೆ ಅಂತ ಹೇಳೋದಾದರೆ, ಇಲ್ಲಿ ಏನೊಂದು ಚಾರ್ಟ್ ಪ್ಯಾಟ್ರನ್ ಇದೆ, ಅದರಲ್ಲಿ ಬ್ರೇಕ್ಔಟ್ ಆಯಿತು. ಅಗೇನ್ ಇಲ್ಲೊಂದು ಪ್ಯಾಟ್ರನ್ ಕ್ರಿಯೇಟ್ ಮಾಡಿ ಬ್ರೇಕ್ ಡೌನ್ ಆಗಿದೆ. ಬ್ರೇಕ್ ಡೌನ್ ಆಗಿ ನೋಡಿ, ಇಲ್ಲೇ ಒಂದು ಪ್ಯಾಟ್ರನ್, ಟ್ರಯಾಂಗಲ್ ಪ್ಯಾಟ್ರನ್ ಅನ್ಸುತ್ತಿದ್ದು, ಅದು ಕ್ರಿಯೇಟ್ ಮಾಡಿದೆ. ಸೊ ಇದು ನಾನು ಬ್ರೇಕ್ಔಟಲ್ಲಿ ನೋಡಿ, ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಸಪೋರ್ಟ್ ತೊಗೊಂಡಿದೆ, ಇಲ್ಲಿ ಸಪೋರ್ಟ್ ತೊಗೊಂಡಿದೆ, ಅಗೇನ್ ಇಲ್ಲಿ ಸಪೋರ್ಟ್ ತೊಗೊಂಡಿದೆ, ಇಲ್ಲಿ ಸಪೋರ್ಟ್ ತೊಗೊಂಡಿದೆ. ಅದೇ ಥರ ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡಿದೆ, ಇಲ್ಲಿ ಫೇಸ್ ಮಾಡಿದೆ, ಇಲ್ಲಿ ಕೂಡ ಫೇಸ್ ಮಾಡಿದೆ, ಇಲ್ಲಿ ಬ್ರೇಕ್ಔಟ್ ಆಗಿದೆ. ನಾನು ಬ್ರೇಕ್ಔಟ್ ಕ್ಯಾಂಡಲಲ್ಲಿ ಟ್ರೇಡ್ ಮಾಡಿಲ್ಲ. ಏನಕ್ಕೆ ಟ್ರೇಡ್ ಮಾಡಿಲ್ಲ, ರೀಸನ್ ಏನಂದರೆ ನೋಡಿ, ಇಲ್ಲಿ ಬ್ರೇಕ್ಔಟ್ ಕ್ಯಾಂಡಲ್ ನಾನು ಇಲ್ಲಿ ಎಂಟ್ರಿ ತೊಗೊಂಡ್ರೆ ನಾನು ಸ್ಟಾಪ್ ಲಾಸ್ ಇಲ್ಲಿಕ್ಬೇಕು, ಇಲ್ಲಾಂದರೆ ಇಲ್ಲಿಕ್ಬೇಕು. ಸ್ಟಾಪ್ ಲಾಸ್ ಬಂದು ತುಂಬ ಜಾಸ್ತಿ ಆಗೋಯಿತು. ಸೊ ಅದಕ್ಕೆ ನಾನು ಇಲ್ಲಿ ಟ್ರೇಡ್ ಮಾಡಿಲ್ಲ. ಅಗೇನ್ ರೀಟೆಸ್ಟ್ ಆದರೆ ಟ್ರೇಡ್ ಮಾಡೋಣ ಅಂತ ವೆಯ್ಟ್ ಮಾಡಿದೆ. ನಾನು ಆ್ಯಕ್ಚುಲಿ ಇವಾಗ ರೆಕಾರ್ಡ್ ಮಾಡ್ತಿರೋದು ಟ್ಯಾಬಲ್ಲಿ. ನಾನು ಬೆಳಗ್ಗೆ ಟ್ರೇಡ್ ತೊಗೊಬೇಕಾದ್ರೆ ಟ್ಯಾಬ್ ಇದ್ದಿಲ್ಲ, ನಾನು ವರ್ಕ್ ಕೆಲಸದಲ್ಲಿದ್ದೆ. ಅವಾಗ ನನ್ನ ಹತ್ರ ಇದ್ದಿದ್ದು ಮೊಬೈಲು. ಸೊ ಸ್ಕ್ರೀನ್ಶಾಟ್ ಹಾಕ್ತೀನಿ ಪಕ್ಕದಲ್ಲಿ. ನಾನು ಇವಾಗೇನೋ ಫುಲ್ ಕ್ಯಾಂಡಲ್ದು ಇದೆ ನೋಡಿ, ಇವಾಗ ಈ ಪ್ರೆಸೆಂಟ್ ಟ್ರೇಡ್ ಆಗ್ತಿದೆ, ಫುಲ್ ಕ್ಯಾಂಡಲ್ ಇದೆ. ನಾನು ಬೆಳಗ್ಗೆ ಟ್ರೇಡ್ ತೊಗೊಂಡಾಗ ಇದ್ಯಾವುದು ಫಾರ್ಮ್ ಆಗಿದ್ದಿಲ್ಲ, ಈ ಕ್ಯಾಂಡಲ್ಸ್ ಎಲ್ಲ. ಸ್ಕ್ರೀನ್ಶಾಟ್ ಹಾಕ್ತೀನಿ ನಾನು ಸೈಡಲ್ಲಿ ನೋಡಿ. ಇಲ್ಲ, ಅಗೇನ್ ಏನು ಫಾಲ್ ಆಯ್ತಲ್ವಾ, ಸೊ ಈ ಫಾಲಲ್ಲಿ ಈ ಕ್ಯಾಂಡಲ್ ನೋಡಿ, ಬುಲ್ಲಿಶ್ ಕ್ಯಾಂಡಲ್, ಈ ಬುಲ್ಲಿಶ್ ಕ್ಯಾಂಡಲ್ ಇದೆಯಲ್ವಾ, ಈ ಕ್ಯಾಂಡಲ್ ಮೇಲೆ ನಾನು ಎಂಟ್ರಿ ತೊಗೊಂಡಿದ್ದು. ಈ ಕ್ಯಾಂಡಲ್ ಬ್ರೇಕ್ ಆಗಿ ಈ ಐ ಏನಿದೆ ಇಲ್ಲಿ ಅರೌಂಡ್ ಇಲ್ಲೆಲ್ಲೋ ಟ್ರೇಡ್ ತೊಗೊಂಡೆ. ಸ್ಕ್ರೀನ್ಶಾಟ್ ಹಾಕ್ತೀನಿ, ಎಕ್ಸಾಕ್ಟ್ ಇಲ್ಲಿ ಅಂತ ಗೊತ್ತಿಲ್ಲ, ಅದರಲ್ಲಿ ಮೊಬೈಲಲ್ಲಿ ಒಂಥರ ಇರುತ್ತೆ. ಓಕೆ, ಸ್ಕ್ರೀನ್ಶಾಟ್ ಹಾಕಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇಲ್ಲೆಲ್ಲೋ ಟ್ರೇಡ್ ತೊಗೊಂಡೆ. ನಾನು ಸ್ಟಾಪ್ ಲಾಸ್ ಈ ಕ್ಯಾಂಡಲ್ಲೋ ಇಕ್ಕಿದೆ, ಮತ್ತು ಟಾರ್ಗೆಟು 1:2 ಇಕ್ಕಿದ್ದೀನಿ. ಬಟ್ ಏನಾಯಿತು, ಸ್ವಲ್ಪ ಮೂವ್ಮೆಂಟ್ ಕೊಟ್ಟು ಅಗೇನ್ ನೆಕ್ಸ್ಟ್ ಒಂದು 1 ಅವರಲ್ಲಿ ನನ್ನ ಸ್ಟಾಪ್ ಲಾಸ್ ಇಟ್ಟಾಯಿತು. ಅರೌಂಡ್ 1 o'clock ಹಂಗೆ ಸ್ಟಾಪ್ ಲಾಸ್ ಇಟ್ಟಾಯಿತು. ಸೊ ನಾನಲ್ಲಿ ಸ್ಟಾಪ್ ಲಾಸ್ ತೊಗೊಂಡೆ. ಅವಾಗ ನನ್ನ ಕ್ಯಾಪಿಟಲ್ ಎಷ್ಟಿತ್ತು ಗೊತ್ತಾ, ಒಂದು ಅರೌಂಡು 600 ರೂಪೀಸ್, ನಿಯರ್ಲಿ 600 ಮೈನಸಲ್ಲಿತ್ತು. ಸೊ ನಾನು ಸ್ಟಾಪ್ ಲಾಸ್ ಒಂದು $7 ಏನೋ ಸ್ಟಾಪ್ ಲಾಸ್ ಸಿಕ್ಕಿದ್ದೆ. ಟಾರ್ಗೆಟು ಒಂದು $10-12 ಸಿಕ್ಕಿದ್ದೆ. ಸ್ಟಾಪ್ ಲಾಸ್ ಇಟ್ಟಾಯಿತು. ಮತ್ತು ಇಲ್ಲಿವರೆಗೂ ವೆಯ್ಟ್ ಮಾಡೋಣ ಅಂತಿದ್ದೆ, ಬಟ್ ಅಗೇನ್ ರಿವರ್ಸ್ ಆಯ್ತಲ್ಲ. ನಾನು ಅವಾಗ ಏನು ಮಾಡಿದೆ ಅಂದರೆ,
ಮೂವಿಂಗ್ ಆ್ಯಾವ್ರೇಜ್ ಇದೆಯಲ್ಲ ಅದ್ರ ಮೇಲೆ ಎಂಟ್ರಿ ತೊಗೊಂಡೆ ಅಗೈನ್. ಯಾಕಂದರೆ ಇದು ಬ್ರೇಕ್ಔಟ್ ಆಗಿ ನಿಯರ್ಲಿ ಇಲ್ಲಿ ಸಪೋರ್ಟ್ ತೊಗೊಂಡು ರಿವರ್ಸ್ ಹೋಗಬೇಕು ಅಂತ ನನಗೆ ಅನಿಸುತ್ತೆ. ಅದು ಕೂಡ ಸೆಕೆಂಡ್ ಎಂಟ್ರಿ ತೊಗೊಳ್ಬೇಕಾದ್ರೆ ನಾನು ಸ್ಕ್ರೀನ್ಶಾಟ್ ಅದು ಕೂಡ ಹಾಕ್ತೀನಿ ಪಕ್ಕದಲ್ಲಿ ನೋಡಿ. ಈ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ ಬ್ರೇಕ್ಔಟ್ ಆದಾಗ ನಿಯರ್ಲಿ ನಾನು ಇಲ್ಲೇ ಎಲ್ಲೋ ಎಂಟ್ರಿ ತೊಗೊಂಡಿರ್ತೀನಿ, ಎಕ್ಸಾಕ್ಟ್ ಗೊತ್ತಿಲ್ಲ, ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಕ್ಯಾಂಡಲ್ ತೊಗೊಂಡು ಪ್ರೀವಿಯಸ್ ಆಗಿ ಇದು ಲೋ ಇಟ್ಟಿದ್ದೆ ಸ್ಟಾಪ್ ಲಾಸ್ ಆಗಿ. ನೆಕ್ಸ್ಟು ಈ ಕ್ಯಾಂಡಲ್ ಲೋ ಇಟ್ಟಿರ್ತೀನಿ, ಜಸ್ಟ್ ಒಂದು 3 ಪಾಯಿಂಟ್ಸ್ ಏನೋ ಇನ್ನೂ ದೂರ ಇಕ್ಕಿರ್ತೀನಿ, ಅಲ್ಲಿ ಇಕ್ಕಿದ್ದೀನಿ. ಬಟ್ ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ, ಅಲ್ಲಿಂದ ರ್ಯಾಲಿ ಕೊಡ್ತು. ನಾನು ಟಾರ್ಗೆಟ್ ಇಲ್ಲಿಕ್ಕಿದ್ನಲ್ಲ, ಬಟ್ ಟಾರ್ಗೆಟ್ ನಾನು ಸ್ವಲ್ಪ 1 ಅವರ್ ಆದಮೇಲೆ ರಿಮೂವ್ ಮಾಡಿಬಿಟ್ಟೆ ಟಾರ್ಗೆಟು. ಯಾಕಂದರೆ ಈ ಬ್ರೇಕ್ಔಟ್ ನನಗೆ ಇನ್ನೂ ಅಪ್ಸೈಡ್ ಹೋಗುತ್ತೆ ಅಂತ ಅನ್ನಿಸ್ತಾ ಇತ್ತು ಬೆಳಗ್ಗೆ. ಅದಕ್ಕೆ ನಾನು ಟಾರ್ಗೆಟ್ನ ರಿಮೂವ್ ಮಾಡಿಬಿಟ್ಟು ಓನ್ಲಿ ಸ್ಟಾಪ್ ಲಾಸ್ ಮಾತ್ರ ಇಕ್ಕಿದ್ದೆ. ಟಾರ್ಗೆಟ್ ಯಾವಾಗ ರಿಮೂವ್ ಮಾಡಿದೆ ಅಂದರೆ ಇಷ್ಟು ಬ್ಯಾಕ್ ಟು ಬ್ಯಾಕ್ ಕ್ಯಾಂಡಲ್ ಬಂತಲ್ವಾ, ಸೊ ನಾನು ಸ್ಟಾಪ್ ಲಾಸ್ ಹತ್ತತ್ರ ಬಂದಾಗ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ ಅಂತ ನನಗೆ ಅರ್ಥ ಆಯಿತು. ಆದಮೇಲೆ ನನ್ನ ಪ್ರೀವಿಯಸ್ ಆಗಿ ಏನು 600 ರೂಪೀಸ್ ಲಾಸ್ ಇತ್ತು ಅದು ರಿಕವರಿ ಆಗಿ ಇನ್ನು 500 ರೂಪೀಸ್ ಪ್ರಾಫಿಟಲ್ಲಿ ತೋರಿಸ್ತಾ ಇತ್ತು. ಸೊ ನಾನೇನು ಮಾಡಿದೆ ಅಂದರೆ ಅವಾಗ ಟಾರ್ಗೆಟ್ನ ರಿಮೂವ್ ಮಾಡಿಬಿಟ್ಟು ಓನ್ಲಿ ಸ್ಟಾಪ್ ಲಾಸ್ ಮಾತ್ರ ಇಟ್ಕೊಂಡು ಟ್ರೇಡ್ನ ಹಂಗೆ ಬಿಟ್ಟಿದ್ದೆ. ಸೊ ನಾನು ನೆಕ್ಸ್ಟ್ ನೋಡೋಕ್ಕೆ ಹೋಗಿಲ್ಲ. ಮತ್ತು ಈವ್ನಿಂಗ್ ಒಂದು 6:30 ಅಥವಾ 6:30 ಅನಿಸುತ್ತೆ, ಆವಾಗ ಮಾರ್ಕೆಟ್ ನೋಡಿದ್ರೆ ಓಪನ್ ಮಾಡಿ ನೋಡಿದ್ರೆ ನಿಯರ್ಲಿ ಇಲ್ಲಿತ್ತು. ನನ್ನ ಇದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನೋಡಿದ್ರೆ 2000 ಚೇಂಜಸ್ ಏನೋ ಪ್ರಾಫಿಟ್ ತೋರಿಸ್ತಾ ಇತ್ತು. ನೆಕ್ಸ್ಟ್ ಇಮಿಡಿಯೇಟ್ ಕ್ಯಾಂಡಲ್ಲು ಸ್ವಲ್ಪ ಅಪ್ಸೈಡ್ ಮೂವ್ಮೆಂಟ್ ಕೊಟ್ಟಾಗಲೇ ನಾನು ಎಕ್ಸಿಟ್ ಆಗೋದೆ. ನಿಯರ್ಲಿ ಇಲ್ಲಿ ನೋಡಿ ಲೈನ್ ಹಾಕಿದ್ದೀನಿ, ಇಲ್ಲಿ ಎಕ್ಸಿಟ್ ಆಗೋದೆ ನಾನು, ಇಲ್ಲಿ ಎಕ್ಸಿಟ್ ಆಗೋದೆ. ಇವಾಗ ಪ್ರೆಸೆಂಟ್ ಅಲ್ಲೇ ಮಾರ್ಕೆಟ್ ಸ್ಟ್ರಗಲ್ ಆಗ್ತಿದೆ. ಇದೊಂದು ರೆಸಿಸ್ಟೆನ್ಸ್ ಬೇಸು. ಇನ್ ಕೇಸ್ ಏನಾದರೂ ಇದು ಬ್ರೇಕ್ಔಟ್ ಆದರೆ ಮೇಲೆ ಇನ್ನೂ ಅಪ್ಸೈಡ್ ಮೂವ್ಮೆಂಟ್ ಕೊಡುತ್ತೆ. ಬಟ್ ಇಲ್ಲಿ ಕೆಳಗಡೆ ಫಾಲ್ ಕೂಡ ಆಗ್ತಿಲ್ಲ, ಸೊ ಇನ್ನೂ ಮೇಲೆ ಹೋಗುತ್ತೆ ಅಂತ ಅನ್ನಿಸ್ತಿದೆ ನನಗೆ. ಓಕೆ, ನಾನು ತೊಗೊಂಡಿರೋ ಟ್ರೇಡು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದೆ. ಇಲ್ಲಿ ತೋರಿಸ್ತೀನಿ ಫಸ್ಟ್ ಟ್ರೇಡು, ಸೆಕೆಂಡ್ ಟ್ರೇಡು. ಇಲ್ಲಿ ಆರ್ಡರ್ ಹಿಸ್ಟ್ರಿ ಇಲ್ಲಿಗೆ ಹೋದರೆ ರಿಫ್ರೆಶ್ ಮಾಡ್ತಾಯಿದ್ದೀನಿ. ಆರ್ಡರ್ ಹಿಸ್ಟ್ರಿಗೆ ಹೋದರೆ ನೋಡಿ, ETH ಇದು ನೆನ್ನೆ ಟ್ರೇಡ್, ಇದು ಡೇಟ್ ಇದೆಯಾ? ಓಕೆ, ಇಲ್ಲಿ ಇದೆಲ್ಲ ನೆನ್ನೆ ತೊಗೊಂಡಿರೋದು. ನೆನ್ನೆ ಅಂದರೆ ಕ್ಲೋಸ್ ಮಾಡಿರೋ ಡೇಟ್ ಇದು. ಟ್ರಯಲ್ ಸ್ಟಾಪ್ ಲಾಸ್ ಇಟ್ಟಾಯ್ತಲ್ವ, ಅದು ಇದು. ಓಕೆ, ಇದು ETH ನೋಡಿ. ನಾನು ಮಾರ್ನಿಂಗು ಇಲ್ಲಿ ಟೈಮಿಂಗ್ ಕೂಡ ಇದೆ, 11:30ಕ್ಕೆ ನಾನು ಫಸ್ಟ್ ಎಂಟ್ರಿ ತೊಗೊಂಡೆ. ಫಸ್ಟು ಕ್ವಾಂಟಿಟಿ ಗೊತ್ತಾಗಿಲ್ಲ, ಫಸ್ಟ್ ಒಂದು ಕ್ವಾಂಟಿಟಿಗೆ ಎಂಟ್ರಿ ತೊಗೊಂಡೆ. ಆಮೇಲೆ ನೆಕ್ಸ್ಟು ಇನ್ನೂ 40 ಆ್ಯಡ್ ಮಾಡಿದೆ, ಟೋಟಲ್ಲು 41 ಕ್ವಾಂಟಿಟಿ ಇಲ್ಲಿ ಟ್ರೇಡ್ ಮಾಡಿದೆ. ನಾನು ಎಂಟ್ರಿ ತೊಗೊಂಡಿರೋ ಪ್ರೈಸ್ ಬಂದು ಎಲ್ಲಿ ತೋರಿಸುತ್ತೆ ಎಂಟ್ರಿ ಪ್ರೈಸು, ಎಂಟ್ರಿ ಪ್ರೈಸ್ ತೋರಿಸ್ತಿಲ್ಲ. ಓಕೆ, ಇದು ನನ್ನ ಸ್ಟಾಪ್ ಲಾಸ್ ಆಗಿತ್ತು, ಟಾರ್ಗೆಟು ಇದಾಗಿತ್ತು ನಂದು. ಓಕೆ, ಬಟ್ ನಂದೇನಿದೆ ಇಲ್ಲಿ ಬೈ ಮಾಡಿದ್ನಲ್ಲ, ಇದು ಕ್ಲೋಸ್ ಆಗೋಯ್ತು. 79 ಟಾರ್ಗೆಟ್ ಇಟ್ಟಾಯಿತು. ಯಾವಾಗ? 1 ಗಂಟೆಗೆ, ಅಂದರೆ 11ರಿಂದ 1 ಗಂಟೆ, 1.5 ಅವರ್ ಟ್ರೇಡಲ್ಲಿ ಇದು ಕ್ಲೋಸ್ ಆಗೋಯ್ತು. ನೆಕ್ಸ್ಟು ನಾನು ಯಾವಾಗ ಬೈ ಮಾಡಿದೆ ಅಂದರೆ 45 ಕ್ವಾಂಟಿಟಿ 1.5, ಅಂದರೆ ಅದೇ ನೆಕ್ಸ್ಟ್ ಕ್ಯಾಂಡಲ್ಲು ಒಂದು ಕ್ಯಾಂಡಲ್ ಆದಮೇಲೆ ಎಂಟ್ರಿ ತೊಗೊಂಡೆ. 1.5ಲಿ 45 ಕ್ವಾಂಟಿಟಿ ಬೈ ಮಾಡಿದೆ. ನೆಕ್ಸ್ಟ್ ಇವೆರಡು ಕ್ಯಾನ್ಸಲ್ ಆಗಿದ್ದು, ಇದಿಲ್ಲ. ನೆಕ್ಸ್ಟು ಸೆಲ್ ಮಾಡಿರೋದು ಎಷ್ಟು ಗಂಟೆಗೆ? 7 PM 45 ಕ್ವಾಂಟಿಟಿ. ಸೊ ಆರ್ಡರ್ ಇಷ್ಟಿಲ್ಲಿದೆ. ಸೊ ಇವತ್ತು ಮಾಡಿರೋದು 2 ಟ್ರೇಡು ಅಷ್ಟೇ. ಸೊ ಇದೇ ಥರ ನಾನು ಮಾಡೋ ಟ್ರೇಡ್ಗೆ ಎಂಟ್ರಿ ಎಕ್ಸಿಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಇದು ಜಸ್ಟ್ ಫಾರ್ ಎಜುಕೇಷ್ನಲ್ ಪರ್ಪಸ್ ಆಗಿ, ಇದು ನೋಡ್ಕೊಂಡು ಯಾರು ಕೂಡ ಟ್ರೇಡ್ ಮಾಡಿ ಅಂತ ಎನ್ಕರೇಜ್ ಮಾಡ್ತಿಲ್ಲ. ಇದೇ ಥರ ಡೈಲಿ ಅಪ್ಡೇಟ್ಸ್ ಬೇಕಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.